ಇದರದ್ದು ಪಾರ್ಟಾ ಸರ್ ಅದು ಬಿಡದಿಯಲ್ಲಿ ಟೌನ್ಶಿಪ್ಪು 9,000 ಎಕರೆ? ಅದು ನೋಡಿ, ಅದು ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ್ದು. ಒಳ್ಳೆ ಉದ್ದೇಶದಿಂದನೇ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಲ್ಲೊಂದು 5-6 ಕಡೆ ಅವರು ಮಾಡಿದ್ದಾರೆ, ಅದನ್ನು ಮಾಡಿದ್ರು. ಮತ್ತೆ ಈಗ ಉಗ್ರ ಹೋರಾಟ ಮಾಡ್ತಿದ್ದಾರೆ. ನೋಡಿ, ಅವರು ಪಾಪ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದು ಪಾಲಿಟಿಕ್ಸ್. ಅದು ನೋಡಿ, ಇಲ್ಲದ ನನ್ನ ಹತ್ರ ಇದೆ ಆ ಪೇಪರು. ನಂದಗುಡಿಗೆ 18,000 ಎಕರೆ ಮಾಡಿದ್ರು, ಬಿಡದಿಗೆ 9,600 ಎಕರೆ ಮಾಡಿದ್ರು, ಸೋಲೂರ್ಗೆ 12,000 ಎಕರೆ, ಸಾತ್ತೂರ್ಗೆ 14,000 ಎಕರೆ, ಇವೆಲ್ಲ ಮಾಡಿದ್ರು ಅವರು. ಕಸ್ಬಾಗೆ ರಾಮನಗರದಲ್ಲಿ 4,000 ಮಾಡಿದ್ರು. ಮಾಡಿ ಅವರು ನೋಟಿಫಿಕೇಶನ್ ಮಾಡಿದ್ರು. ಮಾಡಿಬಿಟ್ಟು DLFಗೆ ಕೊಟ್ಟರು. ಓಕೆ DLF ಕೊಟ್ಟರು. ಅವರೇ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದೆ, ನಾನು 40% ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಇಲ್ಲಾಂದ್ರೆ ಜೀವೋ ಇದೆ, 8,000 ಅಡಿ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ಅಂತ ಹೇಳಿದೆ. ಆವತ್ತು 22 ಲಕ್ಷ ರೂಪಾಯಿ ಕೊಡೋದು ಅಂತ ತೀರ್ಮಾನ ಮಾಡಿದ್ರು. DLFಗೂ ಕೊಟ್ಬಿಟ್ರು ಜಾಗನ. DLF ಅವರು ಡೆಪಾಸಿಟು ಕಟ್ಬಿಟ್ರು ದುಡ್ಡನ್ನ. 400-500 ಕೋಟಿ ರೂಪಾಯಿ ಡೆಪಾಸಿಟ್ ಕಟ್ಟರು. ಇದ್ದಕ್ಕಿದ್ದಂಗೆ ಅದು ಅವರು ವಯಬಲ್ ಆಗೋದಿಲ್ಲ ಅಂತ ವಾಪಸ್ ಹೊರಟಿದ್ರು. ಇವತ್ತವರೆಗೂ ಅವರು ನೋಟಿಫೈ ಮಾಡಲಿಲ್ಲ, ವಿಡ್ರಾ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಅರ್ಧಕ್ಕೆ ನಿಂತಿದ್ದ ಪ್ರೊಸೆಸ್ ನೀವು ಮುಂದೆ ತಗೊಂಡು ಹೋಗ್ತಾ ಇವತ್ತವರೆಗೂ ಅವರು ಮಾಡಲಿಲ್ಲ. ಅದಕ್ಕೆ ಈಗ ಬೆಂಗಳೂರಿಗೆ 1,40,00,000 ಜನ ನಿಲ್ಲಿಸ್ಬೇಕು. ಯಾಕೆ ಬೆಂಗಳೂರಿಗೆ ಜನ ಬರ್ತಾ ಇದ್ದಾರೆ? ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ, ಉದ್ಯೋಗಕ್ಕೆ ಬರ್ತಾ ಇದ್ದಾರೆ. ಇದು ಬಿಟ್ಟರೆ ಏನಕ್ಕೆ ಬರ್ತಾ ಇಲ್ಲ ಜನ? ಉದ್ಯೋಗಕ್ಕೆ ಮೇಜರ್, ವಿದ್ಯಾಭ್ಯಾಸಕ್ಕೂ ಬರ್ತಾ ಇದ್ದಾರೆ, ಎರಡಕ್ಕೂ ಬರ್ತಾ. ನಾನು ಬಂದವ ವಿದ್ಯಾಭ್ಯಾಸಕ್ಕೆ ಬಂದವ, ನಾನು ವಾಪಸ್ ಹೋಗಲೇ ಇಲ್ಲ ನಮ್ಮೂರಿಗೆ. ಇವೆರಡಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಈ ಮೊದಲೆಲ್ಲ ಈ ನಮ್ಮ ಯಲಹಂಕ, ಕೆಂಗೇರಿ ಇವೆಲ್ಲ ಸ್ಯಾಟಲೈಟ್ ಟೌನ್ಸ್ ಅಂತ ಮಾಡಿದ್ರು. ಆ ದೃಷ್ಟಿಯಿಂದ ಅವ್ರು ಮಾಡಿದ್ರು. ಮಾಡಿಬಿಟ್ಟು ಅವ್ರ ಕಾಲದಲ್ಲಿ ಅದನ್ನು ವಜಾ ಮಾಡ್ಬೋದಾಯ್ತಲ್ಲ, ಅವ್ರು ವಜಾ ಮಾಡಲಿಲ್ಲ.